ಬ್ರೇಕಾದ್ಮೇಲೆ ಮತ್ತೆ ಪುನಃ ವಿಶೇಷ ಚರ್ಚೆಯನ್ನು ಮುಂದುವರ್ತಾ ಇದ್ದೀನಿ. ಇವಾಗ ವಿದ್ಯಾರ್ಥಿ ರವೀಂದ್ರ ಅವರ ತಾಯಿ ವಿದ್ಯಾವರ್ಧಿನಿ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವೆಂಕಟೇಶ್ ಅವರು ಜಾಯ್ನ್ ಆಗಿದ್ದಾರೆ. ಶ್ರೀನಿಧಿ ನಾಯಕ್ ಅವರ ತಂದೆ ವೆಂಕಟೇಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಇಬ್ಬರಿಗೂ ಕೂಡ, ನಿಮಗೂ ಕೂಡ ಕಂಗ್ರಾಚುಲೇಷನ್ಸ್. ನಿಮ್ಮ ಮಕ್ಕಳು ದೊಡ್ಡ ಸಾಧನೆಯನ್ನ ಮಾಡಿ ಅನಿಸ್ತಾ ಇದೆ ವೆಂಕಟೇಶ್ ಅವರೇ. ತುಂಬಾ ಸಂತೋಷ ಆಗುತ್ತೆ ಸರ್, ಮಕ್ಕಳದ ಈ ತರ ಒಂದು ಅಭಿವೃದ್ಧಿ ನೋಡ್ಬಿಟ್ಟು ಅದು ತುಂಬಾನೇ ಸಂತೋಷ ಆಗುತ್ತೆ ಸರ್. ಪಕ್ಕದಲ್ಲೇ ಇದ್ದಾರೆ ಮಗ. ಹೌದು ಸರ್, ಅವನು 10th ಅಲ್ಲೂ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದ ಸರ್. ಅವ್ರಿಗೆ ಇನ್ನೂ 4% ಜಾಸ್ತಿ ಬರುತ್ತೆ ಅಂತ ಒಂದು ಬರಬೇಕಿತ್ತು ಅಂತ ಅನಿಸ್ತಾ ಇದೆ ಅಂತ ಹೇಳಿ. ಹೌದು ಸರ್, ಆಕ್ಚುಲಿ ಇನ್ನೂ ಸ್ವಲ್ಪ ಅವನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದ, ಸ್ವಲ್ಪ ಕಡಿಮೆ ಆಯ್ತು. ನಿಮ್ಮ ಸಪೋರ್ಟ್ ಹೇಗಿತ್ತು? ನಾವು ಅವನಿಗೆ ಯಾವ್ದಕ್ಕೂ ಏನು ರೆಸ್ಟ್ರಿಕ್ಷನ್ ಏನಿಲ್ಲ ಸರ್, ಅವ್ನು ಯಾವಾಗ ಬೇಕಾದ್ರೂ ಓದ್ಬೋದಾಯ್ತು, ಯಾವ ಬುಕ್ ಕೇಳಿದ್ರು ತಂದು ಕೊಡ್ತಾ ಇದ್ದೆ ನಾನು. ಆ ತರ ಯಾವ್ದು ಏನು ಇದು ಮಾಡ್ತಿಲ್ಲ ಅವನಿಗೆ. ನೀವು ಯಾವ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದೀರಿ? ನಾನು ಇಂಡಿಯನ್ ರೈಲ್ವೇಸ್ ಅಲ್ಲಿ ಮಾಡ್ತಾ ಇದ್ದೆ ಸರ್, ರೈಲ್ವೆ ಫ್ಯಾಕ್ಟರಿ ಯಲಹಂಕ, ಬೆಂಗಳೂರು. ಹೇಗಿತ್ತು ನಿಮ್ಮ ಮನೆಯ ವಾತಾವರಣ, ಶಾಲೆಯ ವಾತಾವರಣ, ಮಗನ ಕಲಿಕೆಗೆ ಯಾವ ರೀತಿ ಪೂರಕವಾಗಿತ್ತು? ಸರ್, ಮನೇಲಿ ನಾವು ಮಕ್ಕಳಿಗೆ ಯಾವಾಗ್ಲೂ ಎಜುಕೇಶನ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತದೆ. ಯಾಕೆಂದ್ರೆ ಅದೇ ನಮಗೆ ತುಂಬಾ ಇದು. ನಮಗೆ ಶಾಲೆಯಿಂದ ಯಾವತ್ತು ಕಂಪ್ಲೇಂಟ್ ಬಂದಿಲ್ವಾ? ನಿಮ್ಮ ಮಗ ಇವತ್ತು ಸ್ಕೂಲಿಗೆ ಬಂದಿಲ್ಲ? ಇಲ್ಲ ಸರ್, ಪ್ರಿನ್ಸಿಪಲ್ ಮೇಡಮ್ ಇಲ್ಲೇ ಇದ್ದಾರೆ. ಹೇಳ್ಬಿಡಿ, ನೇರವಾಗಿ ಹೇಳ್ಬಿಡಿ, ತೊಂದರೆ ಇಲ್ಲ. ಇಲ್ಲ ಸರ್, ಆ ತರ ಏನೂ ಇಲ್ಲ. ಯಾಕೆಂದ್ರೆ ಕಾಲೇಜಿಂದ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿತ್ತು ಸರ್. ಯಾಕೆಂದ್ರೆ ಪದೇ ಪದೇ ನಮ್ಗೆ ಹೇಳ್ತಾ ಇದ್ರು. ಮತ್ತೆ ನಮ್ಗೆ ಟೀಚರ್ಸ್ ಪೇರೆಂಟ್ ಮೀಟಿಂಗ್ ಅಂತ ಕರೆದ್ಬಿಟ್ಟು ಅವಾಗ ಮಕ್ಕಳ ಒಂದು ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಅವ್ರು ಏನು ಮಟ್ಟದಲ್ಲಿ ಓದ್ತಾ ಇದಾರೆ ಏನು ಅಂತ ಹೇಳ್ತಾ ಇದ್ರು. ಬಟ್ ನಮ್ಮ ಮಗನ ಬಗ್ಗೆ ಯಾವ್ದನ್ನು ಇದುವರೆಗೂ ನಮ್ಮ ಪಾತ್ರನೂ ಕೂಡ ಬಹಳ ಮುಖ್ಯವಾಗಿರುತ್ತೆ. ನಾವು ಇವತ್ತು ಲಕ್ಕಿ, ನಿಮ್ಗೆ ಅಂತ ಒಂದು ಅವಶ್ಯಕತೆ ಬಂದಿದ್ದೇ ಇರಬಹುದು. ಆದ್ರೆ ನಾವು ದೊಡ್ಡ ತಪ್ಪು ಮಾಡುವಂತದ್ದೇ ನಮ್ಮ ಮಕ್ಕಳನ್ನ ನಾವು ಮಾನಿಟರ್ ಮಾಡೋ ಗೋಜಿಗೆ ಹೋಗಲ್ಲ. ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲ ಸಂಬಂಧಪಟ್ಟಂತ ಅಧ್ಯಾಪಕರಿಗೆ ಫೋನ್ ಮಾಡಿ ನನ್ನ ಮಗ ಹೇಗೆ, ಏನು ಕಲಿತಾ ಇದ್ದಾನೆ ಇಲ್ವಾ, ಏನ್ ಮಾಡ್ತಾ ಇದ್ದಾನೆ, ಶಾಲೆಗೆ ಬಂದಿದ್ದಾನೆ ಇಲ್ವಾ, ಒಂದು ಕನಿಷ್ಠ ಒಂದು ಕಾಲ್ ಮಾಡಿ ಕೇಳುವಷ್ಟು ಸೌಜನ್ಯ ಕೂಡ ನಮ್ಮ ಮಕ್ಕಳಿಗೆ ಅದಿದ್ದಾಗ ಒಂದು ಭಯ ಇರುತ್ತೆ, ಹೆದರಿಕೆ ಇರುತ್ತೆ, ಭಕ್ತಿ ಬರುತ್ತೆ. ಅಪ್ಪ ಅಮ್ಮನ ಮೇಲೆ ಗೊತ್ತಾಗುತ್ತೆ ನನ್ನನ್ನು ಯಾರೋ ಒಬ್ಬರು ನೋಡುವವರಿದ್ದಾರೆ, ಕಾಯುವವರಿದ್ದಾರೆ ಅಂದಾಗ ನಾನು ಜಾಗೃತನಾಗ್ತೀನಿ. ಅಟ್ಲೀಸ್ಟ್ ವೀಕ್ಲಿ ಒಂದ್ಸರಿ ಆದ್ರೂ ಕಾಲೇಜ್ ಜೊತೆ ನಾವು ಆ ನಿಟ್ಟಿನಲ್ಲಿ ನಿಮ್ಮ ಶೇಷಾದ್ರಿಪುರಂ ಕಾಲೇಜ್ನವರು ತುಂಬಾ ಯಾವಾಗ್ಲೂ ನಮ್ಗೆ ಅವ್ರಿಗೆ ಸ್ವಾಗತ ಹೇಳ್ತಾ ಇದ್ರು. ಸರ್, ನೀವು ಯಾವಾಗಾದ್ರೂ ಬನ್ನಿ ಸರ್, ನಿಮ್ಮ ಮಗನ ಬಗ್ಗೆ ಕೇಳೋದಕ್ಕೆ ಏನಾದ್ರು ವಿಚಾರ. ಆ ತರ 2-3 ಸರಿ ಹೋಗಿ ನಾನು ಅವ್ರ ಹತ್ರ ಕ್ಲಾಸ್ ಟೀಚರ್ ಹತ್ರ ಮಾತಾಡಿದ್ದೀನಿ ಸರ್. ಅದು ರವೀಂದ್ರ ಅವರ ತಾಯಿ ವಿದ್ಯಾವರ್ಧಿನಿ ಅವರು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ನಿಮ್ಮ ಹೆಸರಲ್ಲೇ ವಿದ್ಯಾ ಇದೆ ಜೊತೆಗೆ. ಏನ್ ಹೇಳ್ತೀರಿ ಮೇಡಮ್? ತುಂಬಾ ಖುಷಿ ಆಗುತ್ತೆ. ಮುಂಚೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವನು SSLCನೂ 97 ತೆಗ್ದಿದ್ದ ಅವನು. ಆದ್ರೆ ಕಾಲೇಜ್ನವ್ರದ್ದು ತುಂಬಾ ಪಾತ್ರ ಇದೆ. ಯಾಕೆಂದ್ರೆ ಒಂದೊಂದು ಟೆಸ್ಟ್ ಇದ್ರು ಅದು ಮೊಬೈಲಿಗೆ ಕಳ್ಸೋದು ಮಾರ್ಕ್ಸ್ನ, ಆಮೇಲೆ ಟೀಚರ್ಸ್ ಗೈಡ್ ಮಾಡೋದು, ಲೆಕ್ಚರ್ಸ್ ಎಲ್ಲ ಏನಾದ್ರು ಡೌಟ್ಸ್ ಕ್ಲಿಯರ್ ಮಾಡೋದು. ಮುಂಚೆಯಿಂದ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಕಮ್ಮಿ ತೆಗಿತಾ ಇದ್ದ ಅವನು. ಹಿಂದಿನ ದಿವಸ ಇಂಗ್ಲಿಷ್ ಮೇಡಮ್ ಕರೆದಿ ಗೈಡ್ ಮಾಡಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಎಲ್ಲಾನು. ನಿಮ್ಮ ಸಪೋರ್ಟಿವ್ ಹೇಗಿತ್ತು? ನಂದು ಮುಂಚೆಯಿಂದ ಅವ್ನು ಚೆನ್ನಾಗಿ ಮ್ಯಾಥ್ಸ್ ಅಲ್ಲಿ ಅವನು ಚಿಕ್ಕಂದಿಂದನೂ ತುಂಬಾ ಚೆನ್ನಾಗಿ ಓದ್ತಾ ಇದ್ದ ಅವನು. ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲಿ ತುಂಬಾ ಅದು ಲೆಕ್ಚರ್ಸ್ ಪಾತ್ರನೇ ಅನ್ಬೇಕು. ನಾನು ಟೀಚರ್ಸ್ಗೆ ಲೆಕ್ಚರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಅವನದು ಪಾತ್ರ ಇದೆ, ನಮ್ದು ಇದೆ. ಒಟ್ಟಿನಲ್ಲಿ ಚೆನ್ನಾಗಿ ತೆಗಿದಾನೆ, ಅದೇ ಖುಷಿ. ಇಲ್ಲ, ಪೇರೆಂಟ್ಸ್ ಆದವರು ನಾವು ಬಹುಶಃ 100ಕ್ಕಿಂತ ಜಾಸ್ತಿ ತೆಗಿಲಿಕ್ಕೆ ಸಾಧ್ಯ ಇದ್ರೆ ಅದನ್ನು ತೆಗಿ ಅಂತ ಒತ್ತಡ ಹಾಕ್ತಿದ್ದೀವಿ. ಇಲ್ಲ, ಹಂಗೇನು ಒತ್ತಡ ಹಾಕಿಲ್ಲ ನಾನು. ಅಲ್ಲ, ನೀವಂತಲ್ಲ, ಇವತ್ತು ಬಹಳಷ್ಟು ಕಡೆಗಳಲ್ಲಿ ತಪ್ಪಾಗುವಂತಹದ್ದು ಇವತ್ತು ನಾವು ನೋಡ್ತಾ ಇದೀವಿ. ರಿಸಲ್ಟ್ ಬಂದು ಇನ್ನು ವೆರಿಫೈ ಮಾಡುವಷ್ಟು ಪುರುಸೊತ್ತಿಲ್ಲ, ಸುಸೈಡ್ ಮಾಡ್ಕೊಂಡಾಗ ಮಕ್ಕಳು. ಯಾಕಂದ್ರೆ ಇವಾಗ ಸರ್ಕಾರ ಮುಂಚಿನ ತರ 1 ವರ್ಷ ವೇಸ್ಟ್ ಆಗುತ್ತೆ ಅನ್ನೋದಿಲ್ಲ. ಅದು ವಿದ್ಯಾರ್ಥಿ ಕೂಡ ಗೊತ್ತಿರುತ್ತೆ. ಆದ್ರೂ ಕೂಡ ಅವನು ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗಡೆ ಒಂದು ನಿರ್ಣಯ ತೆಗೆದುಕೊಂಡು ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಹಾಫ್ ಡೇ ಆಗಿಲ್ಲ, ಆಲ್ರೆಡಿ 4-5 ಜನ. ಎಷ್ಟು ಬೇಜಾರಾಗುತ್ತೆ. ಇಲ್ಲಿ ಎಲ್ಲವೂ ಕೂಡ ನಾವು ಎಷ್ಟೇ ವ್ಯವಸ್ಥೆ ಕೊಡ್ತಾ ಹೋಗ್ತಾ ಇದ್ರು ಕೂಡ ಅದು ದುರುಪಯೋಗ ಆಗಬಾರ್ದು. ಈಗ ಶಾಲಾ ಆಡಳಿತ ಮಂಡಳಿಯವರು ಏನು ಮಾಡ್ತಾರೆಯೋ ಕೂಡ ಅಷ್ಟಕ್ಕೆ ನಾವು ನೆಗ್ಲೆಕ್ಟ್ ಮಾಡಿಬಿಟ್ರೆ ನಮ್ಮ ಪಾತ್ರ ಮುಗ್ದೋಯ್ತು ಅಂತ ತಿಳ್ಕೊಳ್ಬಾರ್ದು. ನಮ್ಮ ಪಾತ್ರವೂ ಇರಬೇಕಾಗಿದೆ. ಯಾಕಂದ್ರೆ ಎಕ್ಸಾಮ್ ಟೈಮ್ ನಮ್ಮ ಜೊತೆನೇ ಇರ್ತಾನೆ ಆತ. ಇಲ್ಲ, ಎರಡೂ ಕಡೆಯಿಂದ ಅದಕ್ಕೆ ಸಪೋರ್ಟ್ ಬೇಕು. ಪೇರೆಂಟ್ಸುವೆ ತುಂಬಾ ಒಂಥರ ಪ್ರೆಷರ್ ಮಾಡಿ ಅವ್ರ ಮನೇಲಿ ಮಾಡ್ತಾರೆ, ಇವ್ರ ಮನೇಲಿ ಮಾಡ್ತಾರೆ, ನೀನ್ ಮಾಡು ಅದನ್ನ ಹೇಳ್ಬಾರ್ದು. ಒಂದು, ನನ್ನ ಮಗನಿಗೆ ಎಷ್ಟು ಆಗತ್ತೆ ಮ್ಯಾಕ್ಸಿಮಮ್ ಎಫರ್ಟ್ ಅವ್ನು ಹಾಕ್ಬೇಕು. ನಿಜ, ಅದಕ್ಕೆ ಎಷ್ಟು ಬರುತ್ತೆ ಅದನ್ನ ಒಪ್ಕೋಬೇಕು ನಾವು. ಅದು ಬಿಟ್ಟು ಒಂಥರ ಅವ್ರಿಗೆ 98 ಬಂತು ನಿನಗೆ ಇಷ್ಟು ಬಂತು ಅಂತ ಕಂಪೇರ್ ಮಾಡಕ್ ಹೋದಾಗ ಪ್ರಾಬ್ಲಮ್. ಬರೀ ಕಂಪೇರು ಮಾಡೋದಿಲ್ಲ, ಪನಿಷ್ಮೆಂಟ್ ಕೊಡ್ತಾರೆ. ಪನಿಷ್ಮೆಂಟ್ ಕೊಡ್ತಾರೆ. ಯಾಕೆ ಅವನು ತೆಗೆದಿದ್ದಾನೆ, ನೀನು ಅದಕ್ಕಿಂತ ಜಾಸ್ತಿ ತೆಗಿಬೇಕು. ಆ ಪನಿಷ್ಮೆಂಟ್ ಲೆವೆಲ್ ಇಳಿದಾಗ ಕ್ರೌರ್ಯನು ಬಂದ್ಬಿಡುತ್ತೆ. ಅದು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಕೆಟ್ಟ ಪರಿಣಾಮ ಬೀರಿದಾಗ ರಿಸಲ್ಟ್ ಮೇಲೆ ಅದು ಕಾಣ್ತೀವಿ ನಾವು. ಅದನ್ನ ಜೊತೆಗೆ ಮುಂಚಿಂದ ಅದನ್ನ ಅವ್ರು ಹೇಳ್ತಾ ಬಂದಾಗ ಹುಡುಗನ್ಗೆ ಎಲ್ಲೋ ಒಂದು ಕಡೆ ಭಯ ಶುರುವಾಗುತ್ತೆ. ಅಕಸ್ಮಾತ್ ನಂಗೆ ಆಗದೆ ಹೋದ್ರೆ ಅನ್ನೋ ತರ. ಆ ಭಯದಲ್ಲೇ ಎಷ್ಟೋ ಸರ್ತಿ ಅವ್ರಿಗೆ ಪರ್ಫಾರ್ಮ್ ಮಾಡಕ್ಕಾಗಲ್ಲ. ಅದರಿಂದ ನಾವು ಏನಿದ್ರು
ಹಿಂದಿನಿಂದ ಅವರಿಗೆ ಸಪೋರ್ಟ್ ಕೊಡ್ತಾ ಹೋಗ್ಬೇಕು, ಓದು ಅಂತ ಹೇಳ್ಬೇಕು, ಅವ್ರಿಗೆ ಓದೋ ವಾತಾವರಣ ಕ್ರಿಯೇಟ್ ಮಾಡ್ಕೊಡ್ಬೇಕೇ ವಿನಃ ಹಾಗೆ ಸದಾಕಾಲ ಅವ್ರನ್ನ ಹಂಗಸಿ ಆಗ್ಲಿ, ಅವನ ತರ ಮಾಡ್ಲಿಲ್ಲ, ಈ ತರ ಆಗ್ಲಿಲ್ಲ, ನಮ್ ರಿಲೇಟಿವ್ಸ್ ಯಾರೋ ಏನೇನೋ ಮಾಡ್ಬಿಟ್ರು ಸಾಧನೆ, ನೀನ್ ಮಾಡಲ್ಲ, ನಂಗೆ ಅವಮಾನ, ಈ ತರ ಮಾತುಗಳನ್ನ ಪೇರೆಂಟ್ಸ್ ಆಡಬಾರ್ದು. ನಾವು ತುಂಬಾ ಸರ್ತಿ ಇದನ್ನೆಲ್ಲ ಕೌನ್ಸಿಲಿಂಗ್ ಮಾಡ್ತೀವಿ ಪೇರೆಂಟ್ಸಿಗೂ. ನಮ್ಮಲ್ಲಿ ಆಕ್ಚುಲ್ ಆಗಿ ಒಂದು ಕೌನ್ಸಿಲಿಂಗ್ ಗ್ರೂಪ್ ಸಹ ಇದೆ. ಇವರು ಅವರ ಗ್ರೂಪ್ ನಲ್ಲಿ ಒಬ್ಬರಿದ್ದಾರೆ, ನಮ್ಮ ಸಂತೋಷ್ ಸರ್. 14 ಜನ ಟ್ರೈನ್ಡ್ ಫ್ರಮ್ ದ ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಇದೆ, ಸೈಕಿಯಾಟ್ರಿ ಡಿಪಾರ್ಟ್ಮೆಂಟ್ ಒಂದು ಗ್ರೂಪ್ ಇದ್ದಾರೆ. ದೇ ಸ್ಪೀಕ್ ಟು ದಿ ಸ್ಟೂಡೆಂಟ್ಸ್. ಅವರ ಮನಸ್ಸಿನಲ್ಲಿರ್ತಕ್ಕಂಥದನ್ನ ಕೇಳಿ ಅವರಿಗೆ ಒಳ್ಳೆ ಮಾತಲ್ಲಿ ಕೌನ್ಸಿಲಿಂಗ್ ಮಾಡಿ ಎಲ್ಲ ಮಾಡ್ತಾರೆ. ಸೊ ದಟ್ ಆ ತರ ಯಾವ ಎಕ್ಸ್ಟ್ರೀಮ್ ಸ್ಟೆಪ್ ತಗೋಬಾರ್ದು ಮಕ್ಕಳು ಅಂತ. ಆಗ್ಲಿಲ್ವಾ, ಇವತ್ತು ಬಂದು ಯಾರ್ಯಾರೋ ಕಡಿಮೆ ಬಂತು, ಆಗ್ಲಿಲ್ಲ, ಹೇಳಿದ್ವಿ, ಏನು ದಿಸ್ ಇಸ್ ನಾಟ್ ದಿ ಎಂಡ್ ಆಫ್ ದಿ ವರ್ಲ್ಡ್. ಆಯ್ತು, ನೆಕ್ಸ್ಟ್ ಇನ್ನೊಂದು ಎಕ್ಸಾಮ್ ಇದೆ, ಬರೀರಿ, ಪಾಸ್ ಆಗುತ್ತೆ. ಅದ್ರೊಳಗೆ ವರ್ಷ ಏನ್ ಹೋಗಿಲ್ವಲ್ಲ, ಅಷ್ಟನ್ನ ಹೇಳೋ ಅಷ್ಟನ್ನ ನಾವು ಮಾಡ್ಕೊಳ್ಬೇಕು ಅಂತ ನನ್ಗನ್ಸುತ್ತೆ. ಒಂದು ಸಂಸ್ಥೆಯಿಂದ ಆಗ್ಲಿ ಮತ್ತೆ ಪೇರೆಂಟ್ಸು ಆಗ್ಲಿ. ಕಳಕಳಿ ಎಲ್ಲಾ ಶಾಲೆಯಲ್ಲಿ ನೀವು ಏನಿವತ್ತು ನೀವು ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಗ್ರೂಪ್ ಅನ್ನ ಮಾಡಿದ್ದೀರಿ, ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸ್ಟೆಪ್ ಅದು. ಎಷ್ಟು ಅದರಿಂದ ಎಷ್ಟು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಹೇಳಕ್ಕಾಗೋದಿಲ್ಲ. ಇವತ್ತು ಜಸ್ಟ್ ಪಾಸ್ ಆಗುವ ವಿದ್ಯಾರ್ಥಿ ಕೂಡ ಒಂದು ಮನ ಪರಿವರ್ತನೆ ಆಗಿ ಆತ ಮೋರ್ ದನ್ 90 ತೆಗಿಬಹುದಂತ. ಹೌದು, ಇದು ಎಲ್ಲ ಶಾಲೆಯಲ್ಲೂ ಆಗ್ಬೇಕಾಗತ್ತೆ. ಇವನ್ SSLC ಹಂತದಲ್ಲೂ ಕೂಡ ನಾವು ಬಹಳಷ್ಟು ಸುಸೈಡ್ ಕೇಸ್ಗಳನ್ನ ನಾವು ನೋಡ್ತೀವಿ ನಾವು. ಸೊ ಆ ಹಂತದಲ್ಲೂ ಕೂಡ ಅಂತ ಶಾಲೆಗಳಲ್ಲೂ ಕೂಡ ಇದ್ರೆ ತುಂಬಾ ಒಳ್ಳೇದಲ್ವಾ? ಮಾಡ್ಬೇಕು ಅದನ್ನ. ಒಂಥರ ಸ್ವಲ್ಪ ಹುಡುಗರಿಗೆ ಒಂಥರ ಮಾನಸಿಕವಾಗಿ ಒಂದು ಸಪೋರ್ಟ್ ಸಿಗುತ್ತೆ ಅಂತ. ಎಸ್ ನಿಮ್ಮೆಲ್ಲ ಜೊತೆ ಇನ್ನಷ್ಟು ಮಾತಾಡ್ತೇನೆ. ವೀಕ್ಷಕರಿಗೆ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಚರ್ಚೆನ ಮತ್ತೆ ಮುಂದುವರಿಸ್ತೇನೆ.